ಹೇಳ್ದಂಗೆ ಹೇಳ್ತಿದ್ದೀರಾ, ನಾನು ಮಾಡ್ದಂಗೆ ಮಾಡ್ತಿಲ್ಲ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈ ಶಬ್ದಕ್ಕೊಂದು ಇತಿಹಾಸ ಇದೆ. ಅಲ್ಲಿದ್ದನೇ ಈ ಚಳುವಳಿ ಬಾಗಿದ ತಲೆಯ ಮುಗಿದ ಕೈಯಿಂದನೇ ಗಟ್ಟಿಗೊಂಡಿದ್ದು. ಯಾವುದೇ ಒಂದು ಸಿದ್ಧಾಂತ, ಒಂದು ಚಳುವಳಿ, ಒಂದು ತತ್ವ ಕೇವಲ ಪ್ರಚಾರದ ಭಾಗವಾಗಿ ವಿಜೃಂಭಿಸಿದರೆ ಅದು ಪತನದ ಹಾದಿ ಕಾಣ್ತದೆ. ಒಂದು ಸಿದ್ಧಾಂತ ಆಚರಣೆಯ ಭಾಗವಾಗಿ ಎಲ್ಲಿ ತನಕ ಹೊರಹೊಮ್ಮೋದಿಲ್ಲೋ ಅಲ್ಲಿ ತನಕ ಆಚರಣೆಗೆ ಬಾರದ ಆದರ್ಶಗಳನ್ನು ಬೌದ್ಧಿಕ ಮಟ್ಟದಲ್ಲಿ ಉಪದೇಶ ಮಾಡೋದು ಒಂದು ವ್ಯರ್ಥ ಶ್ರಮವಾಗಿ ಪರಿಗಣಿಸಲ್ಪಡ್ತದೆ. ಸಿ ವೀರಣ್ಣ ಅವರಿಗೆ ಅವರ ಮಾತಿಗೆ ಪೂರಕವಾಗಿ ನಾನು ಹೇಳೋ ಮಾತು ಅಂತಂದರೆ, ಶಾಬ್ದಿಕ ಗೊಂದಲದಿಂದ ಇಡೀ ಸಮಾಜ ಒಡೆದೋಗಿದೆ. ಯಾವ ತತ್ವಗಳು ನಮ್ಮ ಬದುಕಿನಲ್ಲಿ ಮುಖಾಮುಖಿಗೊಳ್ಳಬೇಕೋ ಆ ಎಲ್ಲ ತತ್ವಗಳು ನಮ್ಮ ಬದುಕಿನ ನಾಲಿಗೆಯ ಮೇಲೆ ಕೇವಲ ಮುಖವಾಣಿಗಳಾಗಿ ಪ್ರತಿಬಿಂಬಿಸ್ತಾ ಇದ್ದಾವೆ. ಕಳೆದ ಸಲ 13ನೇ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ನಡೆದಂಥ ಸಂದರ್ಭದಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ನಮ್ಮ ಕಳೆದ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲ್ ಅವರ ಒಂದು ಉಪನ್ಯಾಸವನ್ನು ಏರ್ಪಡಿಸಿದರು. ಅವರ ಸುದೀರ್ಘವಾದಂಥ ಮಾತುಗಳು, ಒಂದು ಮಾತನ್ನು ಅವತ್ತು ಅದೇ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದರು. ಯಾವ ಸಿದ್ಧಾಂತ, ಯಾವ ತತ್ವ, ಯಾವ ವಚನ ಚಳುವಳಿ ಗ್ಲೋಬಲ್ ಆಗಿ ಇರಬೇಕಾಗಿತ್ತೋ ಅದು ಇವತ್ತು ಲೋಕಲ್ ಆಗಿದೆ. ಯಾವ್ಯಾವ ಲೋಕಲಲ್ಲಿ ಇರಬೇಕಾಗಿತ್ತು ಅವೆಲ್ಲ ಗ್ಲೋಬಲ್ ಆಗಿಬಿಟ್ಟಿದ್ದಾವೆ ಅಂತ. ಅದಕ್ಕೆ ಕಾರಣ ಯಾರು ಅಂತಂದರೆ ನಾವುಗಳೇ. ಚಳುವಳಿಯ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಾರ್ದಂಥ ಪರಿಸ್ಥಿತಿಗೆ ನಮ್ಮ ಬದುಕು ಹೋಗಿರೋದು ಮಹಾ ಅಪರಾಧ. ಶರಣ ಅನ್ನುವಂಥ ಅಭಿಧಾನಕ್ಕೆ ಅರ್ಥ ತುಂಬೋದು ಅಷ್ಟು ಸುಲಭ ಅಲ್ಲ. ಅವನು ನಿರಾಂಕಾರಿಯಾಗಿರಬೇಕು, ಅವನು ವಿನಯವಂತನಾಗಿರಬೇಕು, ಅವನು ಸದುವಿನಯದಿಂದ ಕೂಡಿರಬೇಕು. ವಚನಗಳನ್ನು ನಾವೆಲ್ಲರೂ ಕೂಡ ಹಾಡ್ತೇವೆ, ಕೇಳ್ತೇವೆ, ಮಾತನಾಡ್ತೇವೆ. ಪ್ರಚಾರಕರು ದೊಡ್ಡರಾದರು, ಅನುಷ್ಠಾನಕರು ಬಹಳ ಗೌಣ ಆದರು. ಬೆಳಗ್ಗೆಯಿಂದ ಇವತ್ತು ನಡೆದಂಥ 4-5 ಗೋಷ್ಠಿಗಳಲ್ಲಿ ಎಲ್ಲರೂ ಕೂಡ ಫಾಗು ಅಳಕಟ್ಟಿಯವರನ್ನು ನೆನೆಸ್ಕೊಂಡ್ವಿ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನೆಸಲಿಕ್ಕೆ ಇಚ್ಛೆ ಪಡ್ತೇನೆ. ಚನ್ವೀರ್ ಕಣಿಯವರು ಒಂದು ಮಾತನ್ನು ಹೇಳ್ತಾರೆ. ಫಾಗು ಅಳಕಟ್ಟಿಯವರು ದೊಡ್ಡವರಾಗಿದ್ದು ವಚನ ತತ್ವಗಳ ವಚನಗಳನ್ನು ಪರಿಷ್ಕರಣೆ ಮಾಡಿ ಅದನ್ನು ಮುದ್ರಣ ಮಾಡಿದ್ದಕ್ಕೆ ಅಷ್ಟೇ ದೊಡ್ಡರಾಗಲಿಲ್ಲ, ವಚನಗಳಂತೆ ಬದುಕಿದ್ದಕ್ಕೆ ಅವರು ದೊಡ್ಡರಾಗಿದ್ದರು. ವಿಜಯಪುರದ ಕಾರ್ಪೊರೇಷನ್ ಅಧಿಕಾರಿಗಳು ಫಾಗು ಅಳಕಟ್ಟಿಯವರ ಹೆಸರನ್ನು ಒಂದು ನಗರಕ್ಕೆ, ಒಂದು ಬೀದಿಗೆ ಇಡಬೇಕು. ಅವರು ಯಾವ ಮನೆಯಲ್ಲಿ ಇದ್ರು, ಯಾವ ಬೀದಿಯಲ್ಲಿ ಇದ್ರು ಅಂತ ಹುಡುಕಾಡಕ್ಕೆ ಶುರು ಮಾಡ್ತಾರೆ. ಅವರಿಗೆ ಕೊನೆಗೆ ಸಿಕ್ಕಿದ್ದು ಉತ್ತರ, ಬಹಳಷ್ಟು ಬೀದಿಗಳಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಸತ್ಯ ಏನಂತಂದರೆ, ಆ ವಿಜಯಪುರದಲ್ಲಿ ಅತಿ ಹೆಚ್ಚು ಬಾಡಿಗೆ ಕಡಿಮೆ ಇರೋ ಮನೆ ಯಾವುದಿರುತ್ತೋ ಅದನ್ನು ಹುಡುಕೊಂಡು ಹೋಗಿ ಅವ್ರು ಬಾಡಿಗೆ ಮನೆ ಮಾಡ್ತಾ ಇದ್ರಂತೆ. ಅಂದರೆ ತತ್ವಕ್ಕೋಸ್ಕರ ತ್ಯಾಗ ಮಾಡಿದಂಥವ್ರ ಬದುಕು ಯಾವ ಸ್ವರೂಪ ಇತ್ತು, ಇವತ್ತು ತತ್ವ ಹೇಳ್ಕೊಂಡು ಬದುಕ್ತಿರುವಂಥವ್ರ ಬದುಕು ಯಾವ ಸ್ವರೂಪ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮೆಲ್ಲರಿಗೂ ಕೂಡ ಉತ್ತರ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎರಡನೇ ಅಂಶ ಅಂತಂದರೆ, ನಮ್ಮದು ನುಡಿ ಪ್ರಧಾನ ಅಲ್ಲ. ಸುತ್ತೂರು ಸ್ವಾಮೀಜಿಯವರು ಬೆಳಗ್ಗೆ ತುಂಬ ಅರ್ಥವಾದಂಥ ಮಾತುಗಳನ್ನು ಹೇಳಿದ್ರು. ನಮ್ಮದು ನಡೆ ನುಡಿ ಪ್ರಧಾನವಾದಂಥದ್ದು. ಫಸ್ಟ್ ನಡೆ, ಆಮೇಲೆ ನೀನು ನುಡಿ. ಒಂದು ಜವೆ ಕೊರತೆಯಾದರೆ ಎನ್ನ ನತ್ತಿ ನೀನು ಎದ್ದು ಹೋಗು ಅನ್ನುವಂಥ ಒಂದು ದೊಡ್ಡ ತತ್ವ. ಇಡೀ ನೀವು ಶರಣ ಚಳುವಳಿಯನ್ನು
ಬಸವ ತತ್ವದ ಚಳುವಳಿಯನ್ನು ನೀವು ನೋಡ್ಕೊಂಡ್ಬಂದ್ರಿ. ಇಡೀ ವಚನ ಸಾಹಿತ್ಯ ಬೇರೆ ಏನು ಹೇಳಿಲ್ಲ, ಆತ್ಮಾವಲೋಕನದ ಪ್ರಕ್ರಿಯೆಯನ್ನೇ ಹೇಳಿರೋದು ಬಿಟ್ರೆ ಬೇರೆ ಏನೂ ಕೂಡ ಈ ಜಗತ್ತಿನಲ್ಲಿ ಕಾಣಲಾರ್ದಂಥ ಯಾವುದೋ ಒಂದು ಸತ್ಯ ಇದೆ, ಅದನ್ನು ಹುಡುಕೊಂಡವ್ರಿ ಅಂತ ಹೇಳಿಲ್ಲ. ನಮ್ಮ ಬದುಕಿನ ನಡೆನುಡಿಗಳಲ್ಲಿ ತತ್ವಗಳನ್ನು ಹೇಳಿದಂಥವ್ರು. ಇವತ್ತು ಮತ್ತೊಮ್ಮೆ ಏನಾದರೂ ಈ ಒಂದು ಬಸವ ತತ್ವದ ಅನುಷ್ಠಾನ ಅಥವಾ ಈ ಎಲ್ಲ ಅನೇಕ ನಮ್ಮಲ್ಲಿ ಏನೋ ದ್ವಂದ್ವಗಳಿದ್ದಾವೆ, ಅವಕ್ಕೆಲ್ಲ ಒಂದು ಮುಕ್ತಿ ಸಿಗ್ಬೇಕಂತಂದ್ರೆ ನಾವು ಮೊದಲು ಎಲ್ಲ ಲಿಂಗಾಯತರು ಅಂತ ಅನ್ನಿಸ್ಕೊಂಡವರೆಲ್ಲ ನಮ್ಮ ಕೊರಳಲ್ಲಿ ಲಿಂಗ ಇರಬೇಕು, ನಮ್ಮ ಹಣೆಯಲ್ಲಿ ವಿಭೂತಿ ಇರಬೇಕು, ನಮ್ಮ ಬಾಯಲ್ಲಿ ಶರಣಾರ್ಥಿ ಅಂತ ಇರಬೇಕು. ಅದಿದ್ದಾಗಲೇ ಮಾತ್ರ ಅದು ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಲಿಂಗ ಅಂದರೆ ಸತ್ಯ. ನನ್ನ ನಡೆ, ನನ್ನ ನುಡಿ, ನನ್ನ ಅನುಷ್ಠಾನ ಎಲ್ಲವೂ ಲಿಂಗವಾಗಬೇಕು ಅಂದರೆ ಸತ್ಯವಾಗಬೇಕು ಅಂತ. ಕಣ್ಣಿಗೆ ಶಿವಲಿಂಗ ಅಂತ ಯಾಕೆ ಕರೆದ್ರು, ನಾಲಿಗೆಗೆ ಗುರುಲಿಂಗ ಅಂತ ಯಾಕೆ ಕರೆದ್ರು, ಕಿವಿಗೆ ಪ್ರಸಾದ ಲಿಂಗ ಅಂತ ಯಾಕೆ ಕರೆದ್ರು? ನೀನು ತೆಗೆದುಕೊಳ್ಳೋದೆಲ್ಲ ಪ್ರಸನ್ನವಾಗಿದ್ದರೆ ಅದೇ ಪ್ರಸಾದ ಲಿಂಗ, ನೀನು ನೋಡುವಂಥ ನೋಟ ಶುದ್ಧವಾಗಿದ್ದರೆ ಅದೇ ಶಿವಲಿಂಗ, ನೀನು ಮಾತನಾಡುವಂಥ ಮಾತು ಶುದ್ಧವಾಗಿದ್ದರೆ ಅದು ಗುರುಲಿಂಗ. ಈ ಎಲ್ಲ ತಾತ್ವಿಕ ಚಿಂತನೆಗಳನ್ನು, ಅದೇ ಅಷ್ಟಾವರಣ, ಅದೇ ಪಂಚಾಚಾರ, ಅದೇ ಶರಸ್ಥಲ, ಇದೇ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿಮರ್ಶೆ ಬೇಡ, ಅನುಷ್ಠಾನ ಬೇಕು, ಪ್ರಚಾರ ಬೇಡ, ನಮಗೆ ತತ್ವದಂತೆ ಬದುಕೋದು ಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಖಿಲ ಭಾರತ 14ನೇ ಶರಣ ಸಾಹಿತ್ಯ ಸಮ್ಮೇಳನ, ಒಬ್ಬ ಪಾದರಸದ ಒಬ್ಬ ವ್ಯಕ್ತಿ ಈ ಶರಣ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅವರು ಅಖಿಲ ಭಾರತದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಅವರು ಮುಂದೊಂದು ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಹೊರಹೊಮ್ಮಬೇಕು. ಅವಾಗ ಏನಾಗುತ್ತಂದರೆ ಕನ್ನಡ ಸಾಹಿತ್ಯಕ್ಕೆ ಮೆರುಗಿರೋದೇ ಶರಣ ಸಾಹಿತ್ಯದಿಂದನೇ. ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಕೇಳ್ತಾರಲ್ಲ, ಇಡೀ ವಿಶ್ವ ಸಾಹಿತ್ಯಕ್ಕೆ ಏನಾದರೂ ಕೊಡುಗೆ ಇದ್ರೆ ಕನ್ನಡ ಸಾಹಿತ್ಯದಿಂದ ಅದು ವಚನ ಸಾಹಿತ್ಯ ಅಂತ. ವಚನ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯದ ಮುಖಾಂತರವಾಗಿ ಮೇಲ್ಸ್ತರಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮಾಡಲಿ. ನನಗೆ ಬಹಳ ಸಂತೋಷ. ಅಂದರೆ ಬರಬೇಕಾದ್ರೆ ಚಿಕ್ಕಮಂಗ್ಳೂರಿನಲ್ಲಿ ಸಿಗ್ತಾರೆ, ಬಿಜಾಪುರದಲ್ಲಿ ಸಿಗ್ತಾರೆ, ಬಾಗಲಕೋಟೆಯಲ್ಲಿ ಸಿಗ್ತಾರೆ, ಚಿತ್ರದುರ್ಗದಲ್ಲಿ ಸಿಗ್ತಾರೆ, ಹಾಸನದಲ್ಲಿ ಸಿಗ್ತಾರೆ, ಮಂಡ್ಯ, ಇಡೀ ಎಲ್ಲರೂ ಯಾರು ಶರಣ ತತ್ವವನ್ನು ಅನುಷ್ಠಾನ ಮಾಡುವಂಥ ಎಲ್ಲ ಲಿಂಗಮುಖಗಳೇ ನನಗೆ ಕಾಣ್ತಾ ಇದ್ದಾವೆ. ಹಾಗಾಗಿ ತುಂಬಾನೇ ಖುಷಿ ಆಯಿತು. ಅದು ಬೆಂಗಳೂರು ಅಂತ ನಗರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ 14ನೇದು ತುಂಬ ಅರ್ಥಪೂರ್ಣವಾಗಿ ಜರುಗೋದಕ್ಕೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ, ಈ ಅಭಿನಂದನಾ ಸಮಾರಂಭದಲ್ಲಿ ಎಲ್ಲ ದಿಗ್ಗಜರು, ಸಾಮಾನ್ಯ ಸೋಮಶೇಖರ್ ಒಳ್ಳೊಳ್ಳೆ ಆಯ್ಕೆ ಮಾಡಿದ್ದಾರೆ. ಯಾವಾಗಲೂ ಸುಶೀಲಮ್ಮನವರು ಸುಮ್ಮನೆನಾ, ನಮ್ಮ ನಾಗಾಭರಣವರು ಸುಮ್ಮನೆನಾ, ನಮ್ಮ ನ್ಯಾಯಮೂರ್ತಿಗಳು ಸುಮ್ಮನೆನಾ, ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರು ಕೂಡ ಇವತ್ತಿಗೆ ಒಂದು ಏನಂತಾರಲ್ಲ, ಇಡೀ ವೇದಿಕೆಗೆ ಒಂದು ಪರಿಪೂರ್ಣತೆಯನ್ನು ತಂದುಕೊಡುವಂಥ ಕೆಲಸ ನಡೆದಿದೆ. ನಿಮಗೆಲ್ಲರಿಗೂ ಬಸವಾದಿ ಪ್ರಮಥರ ಅನುಗ್ರಹ ಸದಾ ಇರಲಿ ಅಂತ ಭಾವಿಸ್ಕೋತಾ, ಚಿತ್ರದುರ್ಗದ ಜಗದ್ಗುರು ಮುರುಘರಾಜೇಂದ್ರ ಮಠಕ್ಕೆ ತಾವು ಆಗಮಿಸಬೇಕು, ಪ್ರಸಾದವನ್ನು ಸ್ವೀಕರಿಸಬೇಕು, ಶ್ರೀಮಠವನ್ನು ಸದಾ ನೀವು ನೆನೆಸ್ಕೊಳ್ತಾ ಮಾಡಬೇಕು. ಏಕೆಂದರೆ ಇವತ್ತು ಶರಣ ಸಾಹಿತ್ಯ ಸಮ್ಮೇಳನ ಕಳೆದ ಬಾರಿ 13ನೇ ನಡೆದಿತ್ತು. ಅವಾಗೆಲ್ಲರೂ ಕೂಡ ಇಲ್ಲಷ್ಟು ಬಂದಿರೋರು ಬಹಳ ಜನ ಬಂದಿದ್ರು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣ ಮಾತಿನ ಕಣಜ ದೊಡ್ಡದಿದೆ, ಸಮಯದ ಅಭಾವ ಕಾಡ್ತಾ ಇದೆ. ಅದಕ್ಕಾಗಿ ಈ ಸಂಪದಾಲೇಖ್ಯ ಸಮಲೇಖನ ವಿದ್ಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಮುಗಿಸಿಕೊಂಡು ಪ್ರಥಮ ಬಾರಿಗೆ ಈ ವೇದಿಕೆ ಮೇಲೆ ಬರ್ತಾ ಇದ್ದೇನೆ. ನನಗೆ ಕೈಲಾಸ ನೋಡಿದಾಗ ಎಷ್ಟು ಸಂತೋಷ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ಸಂತೋಷ ನಿಮ್ಮನ್ನೆಲ್ಲ ನೋಡಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಅನಿಸ್ತದೆ. ಲಿಂಗೈಕ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಸಂಸ್ಥಾಪಿಸಿ ಬಹಳ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಈ ಸಾಹಿತ್ಯ ಪರಿಷತ್ತಿನ ಎಲ್ಲ ಸಂಘ ಸಂಸ್ಥೆಗಳು, ಉಪಸಂಸ್ಥೆಗಳು ಮಹಾನಗರಗಳಿಂದ ಸಣ್ಣ ಗ್ರಾಮದವರೆಗೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ. ವಿಶೇಷ ಅಂದ್ರೆ ಈ ಪರಿಷತ್ತಿಗೆ ಬರುವಂತವರು ಆಬಾಲ ವೃದ್ಧರು, ಚಿಕ್ಕ ಮಕ್ಕಳು ಭಾಗವಹಿಸ್ತಾರೆ, ಹಣ್ಣಾಗಿರ್ತಕ್ಕಂಥ ವೃದ್ಧರು ಕೂಡ ಭಾಗವಹಿಸ್ತಾರೆ. ಇಲ್ಲಿ ಸ್ತ್ರೀ ಪುರುಷರನ್ನುವಂಥ ಭೇದ ಭಾವ ಇಲ್ಲ. ಬಹುಶಃ ಈ ಶರಣ ಸಾಹಿತ್ಯ ಪರಿಷತ್ತು ಹೇಗಿದೆ ಅಂತ ಹೇಳಿದ್ರೆ 12ನೇ ಶತಮಾನದ
ಅನುಭವ ಮಂಟಪದಂತಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸಾಹಿತ್ಯ ಪರಿಷತ್ತಿನ ಕಾರ್ಯಗಳನ್ನು ನೋಡಿ ಎಷ್ಟೋ ಜನರಿಗೆ ನಾನು ಕೂಡ ಶರಣರ ತರ ಕಾಯಕದಿಂದ ಗಳಿಸಿದಂತ ಸಂಪತ್ತನ್ನು ದಾಸೋಹ ಮಾಡಬಹುದನ್ನುವಂತಹ ಸ್ವಯಂ ಪ್ರೇರಣೆ ಎಷ್ಟೋ ಜನಕ್ಕೆ ಆಗ್ತಾ ಇದೆ. ಇವತ್ತು ನಾವು ಗರಡಿ ಅಮ್ಮ ಅವರು ದಾಸೋಹ ಮಾಡಿದ ಸೇವೆಯನ್ನು ನೋಡಿ ಬಹಳ ಖುಷಿ ಆಯಿತು. ಒಂದು ದಿನ ಒಂದು ಹೊತ್ತಿನ ದಾಸೋಹ ಅಲ್ಲ, 3 ದಿನದ ಸಂಪೂರ್ಣ ದಾಸೋಹ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಏನಮ್ಮ ಬಹಳ ದೊಡ್ಡ ಸೇವಾ ಮಾಡಿದ್ರಲ್ಲ ನಾನಂದೆ, ನಂದೇನಿಲ್ಲ ಸ್ವಾಮೀಜಿ, ಎಲ್ಲ ಅವನು ಕೊಟ್ಟಿದ್ದು ಅವನಿಗೆ ಕೊಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಭಾವ, ಈ ಸದ್ಭಾವ ಬರಲಿಕ್ಕೆ ಕಾರಣ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅರಿಸ್ಟಾಟಲ್ ಒಂದು ಮಾತನ್ನು ಹೇಳ್ತಾರೆ, ಆನರ್ಸ್ ಅಂಡ್ ರಿವಾರ್ಡ್ಸ್ fall to those who shows their good qualities in action. ಈ ವೇದಿಕೆ ಮೇಲಿದಾರಲ್ಲ, ಇವ್ರ ಕುರಿತು ಹೇಳಿದಂತ ಮಾತು, ಇವ್ರಿಗೆಲ್ಲ ಇಷ್ಟೆಲ್ಲ ಸನ್ಮಾನ ಯಾಕಾಯ್ತು, ನಮಗೆ ಯಾಕಾಗಲಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಸದ್ಗುಣಗಳನ್ನ ತಮ್ಮ ಜೀವನದಲ್ಲಿ ಕಾರ್ಯಗತ ಯಾರು ಬಳಸ್ತಾರೆ ಅವರಿಗೆ ಸನ್ಮಾನ ಆಗುತ್ತೆ ಅನ್ನುವಂಥ ಮಾತನ್ನೇ ಹೇಳಿದ್ದಾನೆ. ಆ ಕೆಲಸವನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಒಂದು ಪ್ರಸ್ತಾವನೆಯನ್ನು ಹಿರಿಯರಾಗಿರ್ತಕ್ಕಂಥ ವೀರಣ್ಣನವರು ಒಂದು ಮಾತನ್ನು ಹೇಳಿದ್ದಾರೆ. ಬಹಳ ಕಳಕಳಿಯ ಮಾತು ಅವರು ಹೇಳಿದ್ರು, ಯಾವುದೇ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ, ಒಂದು ಕಳಕಳಿ, ಭವಿಷ್ಯದ ಕಳಕಳಿ. ಅದಕ್ಕೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 1947ನೇ ಇಸ್ವಿಯಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ನಮ್ಮ ದೇಶಕ್ಕೆ ಸಂವಿಧಾನ ಇದೆ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ಸ್ ಇದೆ, ಕಮಿಷನರ್ಸ್ ಇದ್ದಾರೆ. ಯಾರಾದರೂ ಅಸ್ಪೃಶ್ಯತೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ತತ್ಕ್ಷಣದಲ್ಲಿ ಅವರನ್ನು ಶಿಕ್ಷೆ ಕೊಡುವಂತ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಯಾರಾದರೂ ಜಾತಿ ಭೇದವನ್ನ ಮಾಡಿದ್ರೆ ಅವರನ್ನು ಕೋರ್ಟ್ಗೆ ಜೈಲಿಗೆ ಕಳಿಸುವಂತ ಎಲ್ಲ ವ್ಯವಸ್ಥೆ ಇದೆ. ಹಾಗಿರುವಾಗ ನಾವೆಲ್ಲ ವೀರಶೈವ ಲಿಂಗಾಯತರಾಗಿರಬಹುದು ಅಥವಾ ಶರಣ ಸಾಹಿತ್ಯವನ್ನ, ಬಸವಾದಿ ಶರಣರ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತವರು ಇಂಥ ಯಾವುದೇ ರೀತಿಯ ಕ್ರಾಂತಿಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ಕ್ರಾಂತಿ ಮಾಡಕ್ ನಮಗೆ ಅವಕಾಶ ಇಲ್ಲ. ಎಲ್ಲ ಸಂವಿಧಾನದಲ್ಲಿ ಎಲ್ಲ ನಿಯಂತ್ರಣ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಲಿಕ್ಕೆ ಬಯಸೋದೇನಂತ ಹೇಳಿದ್ರೆ, ಶರಣ ಸಾಹಿತ್ಯದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ನಿಮಗೆ ಸಂಸ್ಕೃತ ಬರಲಿಲ್ವಾ, ಬೇಡ, ಉಪನಿಷತ್ ಬೇಡ, ವೇದ ಬೇಡ, ಆಗಮ ಬೇಡ, ಅವೆಲ್ಲ ಬಿಟ್ಟು ಬಿಡಿ. ಆದ್ರೆ ಎಲ್ಲದರ ಸಾರ ಎಲ್ಲಿದೆ ಅಂತ ಹೇಳಿದ್ರೆ ಅದು ಶರಣ ಸಾಹಿತ್ಯದಲ್ಲಿದೆ. ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಮಾಡಿ. ಬಹಳ ಕಷ್ಟಪಡೋದು ಬೇಡ, ತನ್ನ ಬನ್ನಿಸಬೇಡ, ಇನ್ನು ತಿಳ್ಕೊಂಡ್ಬಿಟ್ರೆ ಸಾಕು, ಯಾವ ಗಲಾಟೆನೂ ಆಗಂಗಿಲ್ಲ. ಸರ್ಪ್ರೈಸಿಂಗೇ ಬಹಳಷ್ಟು ಇರ್ತದೆ ಮನುಷ್ಯನಿಗೆ. ವೇದಿಕೆ ಮೇಲೆ ನನ್ನ ಬಗ್ಗೆ 2 ಒಳ್ಳೆ ಮಾತು ಹೇಳಿಲ್ಲ ಅಂದ್ರೆ ಮತ್ತೆ ಫೋನ್ ಮಾಡಿ ನಾಗರಾಜ ಮೂರ್ತಿಗೆ ನನ್ನಲ್ಲಿ ಯಾಕೆ ಕರ್ಸ್ಬೇಕ, ನನ್ನ ಹೆಸರೇ ಹೇಳಿಲ್ಲ ಅಂತ ಎಷ್ಟೋ ಜನ ಕೇಳ್ತಾರೆ. ಇಲ್ಲಿ ಹೋಯ್ತು ಬಸವ ತತ್ವ ಇಲ್ಲ. ಇಲ್ಲಿ ತನ್ನ ಬನ್ನಿಸಬೇಡ, ಇವರು ಹಳಿಯಲು ಬೇಡ, ಯಾರೇನು ಸುಮ್ಮನೆ ಬಿಡೋದು, ಅಸಹ್ಯ ಪಡಬೇಡ, ಯಾರೇನಾರು ಮಾಡ್ಕೊಳ್ಳಿ, ಅವ್ರು ಯಾಕಂಗಿದ್ದಾರೆ, ನಾನು ಇವೆಲ್ಲ ಬೇಡವೇ ಬೇಡ. ಬಸವಣ್ಣವರು ಸಾವಿರ ವಚನ ನಿಮಗೆ ಓದ್ಲಿಕ್ಕೆ ಆಗದೆ ಹೋದ್ರು ಪರವಾಗಿಲ್ಲ, ನಾನು ಹೇಳಿದಂತ 7 ಸೂತ್ರಗಳಿದಾವಲ್ಲ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಡಿ. ಇದಕ್ಕಿಂತ ದೊಡ್ಡ ಧರ್ಮ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ಬಸವಣ್ಣ ಹೇಳಿದ್ದಾರೆ. ಇದೆಲ್ಲ ನಾವು ಅರ್ಥೈಸ್ಕೊಂಡು ಅಂದ್ರೆ ಭವಿಷ್ಯದಲ್ಲಿ ವೀರಣ್ಣನವರು ಏನು ಒಂದು ಭವಿಷ್ಯದ ಒಂದು ಚಿತ್ರಣವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಆ ಚಿತ್ರ ನಾಶವಾಗಬೇಕು, ನಾವೆಲ್ಲ ಒಂದಾಗಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಸವಾದಿ ಶರಣರಾಗ್ಲಿ, ಆಚಾರ್ಯರಾಗ್ಲಿ ಯಾರೂ ಕೂಡ ಒಂದೇ ಒಂದು ಕಮ್ಯುನಿಟಿಯನ್ನ ಉದ್ದೇಶವಾಗಿಟ್ಟುಕೊಂಡು ಧರ್ಮ ಬೋಧನೆಯನ್ನು ಮಾಡಿಲ್ಲ. ಬಸವ ಧರ್ಮ, ಬಸವ ತತ್ವ, ಶರಣರ ತತ್ವಗಳು ಕೇವಲ ವೀರಶೈವ ಅಥವಾ ಲಿಂಗಾಯತ ಧರ್ಮಕ್ಕೆ ಸೀಮಿತ ಅಲ್ಲ, ಇಡೀ ಜಗತ್ತಿಗೆ ಸೀಮಿತವಾಗಿರ್ತಕ್ಕಂತಹ ತತ್ವಗಳಲ್ಲ. ಹಾಗಾಗಿ ಅದನ್ನು ಕುಚ್ಚು ಮಾಡೋದನ್ನ ಬೇಡ, ಅದನ್ನೆಲ್ಲ ವಿಶಾಲವಾಗಿ ಮಾಡೋದನ್ನು ನಾವೆಲ್ಲ ಕಲಿಯೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂಥ ಒಂದು ಜಾಗೃತಿಯನ್ನ
ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಮಾಡ್ತಾ ಇದೆ. ಈ ಒಂದು ರೀತಿಯಲ್ಲಿ ಈಗ ರನ್ವೇರಲ್ಲಿ ಹೋಗಿ ಫ್ಲೈಟ್ ಹೆಂಗ್ ಟೇಕ್ ಆಫ್ ತಗೊಂತಿದ್ದಲ್ಲ, ಹಂಗ ಈ ಶರಣ ಸಾಹಿತ್ಯ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಸಿ ಸೋಮಶೇಖರ್ ಆಗಿರೋದ್ರಿಂದ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಟೇಕ್ ಆಫ್ ಕಾರ್ಯಕ್ರಮ ಆಗಿದೆ, ಬಹಳ ಚೆನ್ನಾಗಿ ಯಶಸ್ವಿ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ತಮ್ಮ ಬದುಕನ್ನೇ ಜಾನಪದ ಸಾಹಿತ್ಯದ ಬೆಳವಣಿಗೆ ಮತ್ತು ಅದರ ಒಂದು ಉಳಿವಿಗೋಸ್ಕರವಾಗಿ ಮೀಸಲಿಟ್ಟಂತವರು, ತಮ್ಮ ಬದುಕನ್ನೇ ಬಸವಾದಿ ಶರಣರ ತತ್ವಗಳನ್ನ ಜಗತ್ತಿನಾದ್ಯಂತ ಮುಟ್ಟಿಸಲಿಕ್ಕೆ ತಮ್ಮ ಬದುಕನ್ನೇ ಮೀಸಲಾಗಿಟ್ಟಂತಹ ನಮ್ಮ ಗೌರವ್ ಚಂದ್ರಸತ್ನವರನ್ನ ಈ ಸಮ್ಮೇಳನಾಧ್ಯಕ್ಷ ಮಾಡಿರುವಂತಹದ್ದು ಬಹಳ ಅರ್ಥಪೂರ್ಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಮೊಗ್ಗ ಶರಣ ಸಾಹಿತ್ಯ ಪರಿಷತ್ತಿನ ಗೌರವವನ್ನು ಸ್ವೀಕರಿಸಬೇಕೆಂದು ಅವರಲ್ಲಿ ಪ್ರಾರ್ಥಿಸುತ್ತೇವೆ. ಇಬ್ಬರು ಸ್ವಾಮೀಜಿಗಳು ಚಂದ ಮಾತಾಡಿ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಅವರಿಗೆ ನಾನು ಮನಗಂಡ ಅನಿಸ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಪ್ರಯತ್ನ ಪಡಬೇಕು ಅಂತೇಳಿ ಒಂದು ಹೇಳಿದ್ರೆ ವೀರಶೈವ ಮತ್ತೆ ಲಿಂಗಾಯತ, ಅದೆರಡನ್ನು ತೆಗೆದು ಯಾವ್ದಾದ್ರು ಒಂದ್ ಮಾಡಿ ಅಂತ ಹೇಳ್ಬಿಟ್ಟು ಅದು ಮಾಡಿದ್ರೆ ಬಹಳ ಒಳ್ಳೇದು. ನಮ್ಮ ಸೋಮಶೇಖರವರು ಸುಮಾರು ನಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಹಕ್ಕಿಪಿಕ್ಕಿ ಜನಾಂಗದವರೆಲ್ಲರೂ 130 ಜನಕ್ಕೆ 40-30 ಸೈಟನ್ನು ಕೊಡಿಸಿ ಅದನ್ನು ಹಾಗೆ ಮನೆಯೂ ಕಟ್ಟಿಸ್ಬಿಟ್ಟಿದ್ದಾರೆ. ಎಷ್ಟು ಖುಷಿ ಅಂತಂದ್ರೆ ಅಷ್ಟು ಖುಷಿ ಆಯಿತು. ಅದ್ರ ಚರಿತ್ರೆ ನಮ್ಮ ಒಂದು ಇದರಲ್ಲಿ ಬರಿತಾ ಇದ್ದೆ ನಾನು. 3 ದಿವಸದ ಅನ್ನದಾಸವನ್ನು ಮಾಡಿದಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಮೀಳಾ ಕರಡಿಯವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ.